ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ರಾಜಕೀಯ ಚರಿತ್ರೆಗೆ ಸಂಬಂಧಿಸಿದಂತೆ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ನಾನು ಡಾಕ್ಟರ್ BR ಗಂಗಾಧರಯ್ಯ, ಸಹಾಯಕ ಪ್ರಾಧ್ಯಾಪಕ, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಗೌರಿಬಿದನೂರು. ಇಂದಿನ ಈ ಒಂದು ಅವಧಿಯಲ್ಲಿ ನಾವು ಬಾದಾಮಿ ಚಾಳುಕ್ಯರ ರಾಜಕೀಯ ಚರಿತ್ರೆಯನ್ನು ಅವಲೋಕಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕವನ್ನಾಳಿದಂತಹ ರಾಜಸಂತತಿಗಳಲ್ಲಿ ತುಂಬಾ ಪ್ರತಿಷ್ಠಿತವಾದಂತಹ ಪ್ರಮುಖವಾದಂತಹ ಒಂದು ರಾಜಸಂತತಿ ಅಂದ್ರೆ ಬಾದಾಮಿ ಚಾಳುಕ್ಯರು. ಕ್ರಿಸ್ತಶಕ 6ನೇ ಶತಮಾನದಿಂದ ಇನ್ಫ್ಯಾಕ್ಟ್ 6ನೇ ಶತಮಾನದ ಆರಂಭದಿಂದ 8ನೇ ಶತಮಾನದ ಮಧ್ಯಭಾಗದವರೆಗೆ ಇವರು ಆಳ್ವಿಕೆಯನ್ನು ಮಾಡಿದರು. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶಾಲವಾದಂತಹ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸಿದಂತಹ ಕೀರ್ತಿ ಬಾದಾಮಿ ಚಾಳುಕ್ಯರಿಗೆ ಸಲ್ಲುತ್ತದೆ. ಏಕೆಂದ್ರೆ ಕದಂಬರಿರ್ಬೋದು, ಶಾತವಾಹನರಿರ್ಬೋದು, ಗಂಗರಿರಬಹುದು, ಇವರ ಒಂದು ರಾಜ್ಯಗಳು ವಿಶಾಲವಾಗಿರಲಿಲ್ಲ, ಸಾಮ್ರಾಜ್ಯಗಳ ಸಾಲಿಗೆ ಸೇರುವ ಒಂದು ರಾಜ್ಯಗಳಾಗಿರಲಿಲ್ಲ. ಆದರೆ ಬಾದಾಮಿ ಚಾಳುಕ್ಯರು ಮೊಟ್ಟ ಮೊದಲ ಬಾರಿಗೆ ವಿಶಾಲವಾದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟುವ ಮೂಲಕ ಆ ಒಂದು ಸಾಮ್ರಾಜ್ಯಕ್ಕೆ ಅದ್ಭುತವಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ನೀಡುವುದಲ್ಲದೆ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಅಪಾರವಾದಂತಹ ಒಂದು ಕೊಡುಗೆಯನ್ನು ಅವರು ನೀಡಿದ್ದನ್ನು ನಾವು ಇಲ್ಲಿ ಸ್ಮರಿಸಬೇಕಾಗುತ್ತೆ. ಇವರ ಸಾಮ್ರಾಜ್ಯ ಎಷ್ಟು ವಿಶಾಲವಾಗಿತ್ತು ಅಂದ್ರೆ ಇಂದಿನ ಕರ್ನಾಟಕದ ಭಾಗಗಳು, ಆಂಧ್ರ ಪ್ರದೇಶ, ಮಧ್ಯಪ್ರದೇಶದ ಭಾಗಗಳು, ಒರಿಸ್ಸಾದ ಭಾಗಗಳು, ತಮಿಳುನಾಡಿನ ಭಾಗಗಳು, ಮಹಾರಾಷ್ಟ್ರದ ಬಹುತೇಕ ಭಾಗಗಳು ಅಲ್ಲದೆ ಗುಜರಾತ್ನವರೆಗೆ ಇದು ವಿಸ್ತರಿಸಿತ್ತು ಎನ್ನುವುದು ವಿಶೇಷವಾದಂತಹ ಸಂಗತಿ. ಹಾಗಾಗಿ ಇವರ ಸಾಮ್ರಾಜ್ಯ ವಿಶಾಲವಾಗಿತ್ತು. ಇವತ್ತಿನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಇವರ ರಾಜಧಾನಿಯಾಗಿತ್ತು. ಆದಿವರಾಹ ಈ ಸಂತತಿಯ ರಾಜಚಿಹ್ನೆಯಾಗಿತ್ತು. ಈ ಇಮ್ಮಡಿ ಪುಲಿಕೇಶಿ, ವಿನಯಾದಿತ್ಯ ಮುಂತಾದವರು ಈ ಸಂತತಿಯ ಶ್ರೇಷ್ಠ ಅರಸರು ಅಂತ ನಾವು ಹೇಳ್ಬೋದು. ಅದರಲ್ಲಿಯೂ ಪುಲಿಕೇಶಿ ಅಂತೂ ಬಹು ಪ್ರಮುಖವಾದಂತಹ ಸಾಮ್ರಾಟನಾಗಿ ಹೊರಹೊಮ್ಮಿದ್ದಾನೆ. ಬಾದಾಮಿ ಚಾಳುಕ್ಯರ ಕೀರ್ತಿ ಪರ್ಷಿಯಾದವರೆಗೂ ಹಬ್ಬಿತ್ತು ಅಂತ ಹೇಳಿಬಿಟ್ಟು ನಮಗೆ ಅಜಂತಾದಲ್ಲಿ ದೊರೆತಿರುವಂತಹ ಒಂದು ಚಿತ್ರಕಲೆಯಿಂದ ನಮಗೆ ತಿಳಿದು ಬರುತ್ತೆ. ಈಗಾಗಲೇ ನಾನು ಹೇಳಿದಂತೆ ಸಾಹಿತ್ಯ ಮತ್ತು ಕಲೆ, ವಾಸ್ತುಶಿಲ್ಪದಲ್ಲಿ ಅಪಾರವಾದಂತಹ ಒಂದು ಕೊಡುಗೆಯನ್ನು ಇವರು ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಟ್ಟಲ್ಪಡುವಂತಹ, ನಿರ್ಮಿಸುವಂತಹ ದೇವಾಲಯಗಳನ್ನು ನಿರ್ಮಿಸುವ ಕಾರ್ಯವನ್ನು ಇವರು ಆರಂಭ ಮಾಡಿರು. ಬಾದಾಮಿ ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ ಇವೆಲ್ಲ ಇವರ ವಾಸ್ತುಶಿಲ್ಪದ ಕೇಂದ್ರಗಳಾಗಿ ವಾಸ್ತುಶಿಲ್ಪಕ್ಕೆ ಅಸ್ಥಿಭಾರವನ್ನು ಇವರು ಹಾಕಿದರು ಎಂದರೆ ತಪ್ಪಾಗಲಾರದು. ಈ ಒಂದು ಮಹಾಮಹಿಮ ಬಾದಾಮಿ ಚಾಳುಕ್ಯ ಅರಸರ ರಾಜಕೀಯ ಚರಿತ್ರೆಯನ್ನು ತಿಳ್ಕೊಳ್ಳೋಕೆ ನಮಗೆ ಆಧಾರಗಳೇನು ಅಂತ ನಾವು ನೋಡ್ತಾ ಹೋದಾಗ ನಮಗೆ ಸಾಕಷ್ಟು ಆಧಾರಗಳು ಇವರ ಬಗ್ಗೆ ನಮಗೆ ಸಿಗುತ್ತೆ. ಅದರಲ್ಲಿಯೂ ಶಾಸನಗಳು, ನೂರಾರು ಶಾಸನಗಳು ಇವರ ಒಂದು ರಾಜಕೀಯ ಚರಿತ್ರೆಯನ್ನು ನಿರ್ಮಿಸಲು, ಚರಿತ್ರೆಯನ್ನು ಕಟ್ಟೋಕೆ, ಚರಿತ್ರೆಯನ್ನು ಅಧ್ಯಯನ ಮಾಡೋಕೆ ನಮಗೆ ಪ್ರಮುಖವಾದಂತಹ ಒಂದು ಆಕರಗಳಾಗಿದ್ದಾವೆ. ಅದರಲ್ಲಿಯೂ ಪ್ರಮುಖವಾಗಿ ಮೊದಲನೇ ಪುಲಿಕೇಶಿಯ ಬಾದಾಮಿ ಶಾಸನ ಇರ್ಬೋದು, ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ ಇರ್ಬೋದು, ಎರಡನೇ ಪುಲಿಕೇಶಿಯ ಆಸ್ಥಾನ ಕವಿಯಾದಂತಹ ರವಿಕೀರ್ತಿಯೇ ರಚಿಸಿದಂತಹ ಐಹೊಳೆ ಶಾಸನ ಇರಬಹುದು, 6ನೇ ವಿಕ್ರಮಾದಿತ್ಯನ ಕಲ್ಯಾಣಿ ಚಾಳುಕ್ಯರ ಅರಸನಾದಂತಹ 6ನೇ ವಿಕ್ರಮಾದಿತ್ಯನ ಹಂದಾರಿಕೆ ಶಾಸನ ಇರ್ಬೋದು. ಇವುಗಳು ಇನ್ನೂ ಹಲವಾರು ಶಾಸನಗಳು, ನಾನು ಕೆಲವನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇವುಗಳು ಆ ರಾಜಸಂತತಿಯ ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ಕಟ್ಟುವಂತಹ ಒಂದು ಕೆಲಸವನ್ನು ಅವು ಮಾಡ್ತವೆ. ಅಲ್ಲದೆ ಅವರು ಹೊರಡಿಸಿದಂತಹ ನಾಣ್ಯಗಳು ಆ ಅರಸರ ಒಂದು ಕಾಲವನ್ನು ತಿಳ್ಕೊಳ್ಳೋಕೆ, ಅವರ ಬಿರುದುಗಳನ್ನು ತಿಳ್ಕೊಳ್ಳೋಕೆ, ಅವರ ಕಾಲದ ಇತರೆ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೋಕೆ ನಮಗೆ ಪ್ರಮುಖ ಆಕರಗಳಾಗಿದ್ದಾವೆ. ಅಲ್ಲದೆ ಇವರ ಒಂದು ಕಾಲದಲ್ಲಿ ರಚನೆಯಾದಂತಹ ಸಾಹಿತ್ಯ ಗ್ರಂಥಗಳು ನಮಗೆ
ಪ್ರಮುಖವಾದಂತಹ ಆಕರಗಳಾಗಿದ್ದಾವೆ. ಅದರಲ್ಲಿಯೂ ವಿಜಯ ಭಟ್ಟಾರಿಕೆ ಎನ್ನುವವರು ರಚಿಸಿದಂತಹ ಕೌಮುದಿ ಮಹೋತ್ಸವ ಗ್ರಂಥ ಇರ್ಬೋದು, ದಂಡಿಯ ದಶಕುಮಾರ ಚರಿತೆ ಇರ್ಬೋದು, ಬಾಣಭಟ್ಟ ಹರ್ಷವರ್ಧನನ ಸ್ಥಾನದಲ್ಲಿದ್ದವನು ಅವನ ಹರ್ಷಚರಿತೆ ಇರಬಹುದು, ಕಲ್ಯಾಣಿ ಚಾಳುಕ್ಯರ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದಂತಹ ಬಿಲ್ಹಣನ ವಿಕ್ರಮಾಂಕ ದೇವಚರಿತ ಎನ್ನುವಂತಹ ಒಂದು ಗ್ರಂಥ ಇರಬಹುದು. ಇವೆಲ್ಲವೂ ಬಾದಾಮಿ ಚಾಳುಕ್ಯರ ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ಇಡುವಂತಹ ಒಂದು ಪ್ರಮುಖ ಕೃತಿಗಳಾಗಿದ್ದಾವೆ. ಸೊ ಇವೆಲ್ಲ ಸಾಹಿತ್ಯಾಧಾರಗಳಾಗಿ ನಮಗೆ ಸಹಾಯವನ್ನು ಮಾಡ್ತವೆ. ಅಲ್ಲದೆ ತುಂಬಾ ಪ್ರಮುಖವಾಗಿ ಪರ್ಷಿಯಾದ ಇತಿಹಾಸಕಾರನಾದಂತಹ ತಬರಿಯ ಬರವಣಿಗೆಗಳು, ಪರ್ಷಿಯಾ ಮತ್ತು ಬಾದಾಮಿ ಚಾಳುಕ್ಯರ ನಡುವೆ, ಪರ್ಷಿಯಾದ ರಾಜ 2ನೇ ಖುಸ್ರು ಮತ್ತು ಬಾದಾಮಿ ಚಾಳುಕ್ಯರ ನಡುವೆ ರಾಜತಾಂತ್ರಿಕ ಸಂಬಂಧವಿತ್ತು, ರಾಯಭಾರಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿತ್ತು ಅಂತ ನಮಗೆ ಅವನ ಬರವಣಿಗೆಗಳು ತಿಳಿಸ್ತವೆ. ಅಲ್ಲದೆ ಯಾತ್ರಿಕರ ರಾಜ ಹುಯನ್ ಸಾಂಗ್ ಏನು ಭಾರತಕ್ಕೆ ಭೇಟಿ ನೀಡಿದ್ದ, ಆತ ಬಾದಾಮಿ ಚಾಳುಕ್ಯ ಸಾಮ್ರಾಜ್ಯಕ್ಕೂ ಭೇಟಿ ನೀಡಿದ್ದ. ಬಾದಾಮಿ ಸಾಮ್ರಾಜ್ಯದ ಮೂಲಕ ಆತ ದಕ್ಷಿಣ ಭಾರತ ಮತ್ತು ಸಮುದ್ರದ ಮೂಲಕ ಆತ ಚೀನಾಗೆ ಹೋದ ಅಂತ ನಾವು ತಿಳ್ಕೊಂಡಿದ್ದೇವೆ. ಸೊ ಅವನ ಬರವಣಿಗೆ ಸಿಯುಕಿ ಎನ್ನುವ ಒಂದು ಬರವಣಿಗೆ ಪುಲ್ಕೇಶಿಯ ಬಗ್ಗೆ, ಅವನ ಯುದ್ಧಗಳ ಬಗ್ಗೆ, ಆ ನಾಡಿನ ಜನರ ಜೀವನದ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡುವ ಪ್ರಮುಖ ಆಕರಗಳಾಗಿದ್ದಾವೆ. ಸೊ ಇದು ಬಾದಾಮಿ ಚಾಳುಕ್ಯರ ಇತಿಹಾಸ ಅರ್ಥ ಮಾಡಿಕೊಳ್ಳೋಕೆ ಪ್ರಮುಖ ಆಧಾರಗಳು. ಇದಲ್ಲದೆ ಅವರ ಮೂಲಕ್ಕೆ ಬಂದ್ರೆ ಏನು ಹೆಚ್ಚು ಕಡಿಮೆ 6ನೇ ಶತಮಾನದಿಂದ 8ನೇ ಶತಮಾನದವರೆಗೆ, 8ನೇ ಶತಮಾನದವರೆಗೆ ಇವರು ಆಳ್ವಿಕೆಯನ್ನು ಮಾಡಿದರು. ಮತ್ತು ಅದಾದ ನಂತರ ಇವರ ಶಾಖೆಗಳು ವೆಂಗಿಯಿಂದ ಇರಬಹುದು, ಕಲ್ಯಾಣದಿಂದ ಇರಬಹುದು, ಇನ್ನು ಬೇರೆ ಬೇರೆ ಕಡೆಯಲ್ಲಿ ಇವರ ಶಾಖೆಗಳು ಅನಂತರ ಹೆಚ್ಚು ಕಡಿಮೆ 11ನೇ ಶತಮಾನದವರೆಗೆ ಏನು ಆಳ್ವಿಕೆ ಮಾಡಿರು ಈ ಚಾಳುಕ್ಯ ಸಂತತಿಯವರು. ಇವರು ಯಾರು, ಇವರ ಮೂಲ ಏನು, ಇವರು ಯಾವ ಜನ ಎನ್ನುವುದರ ಬಗ್ಗೆ ವಿದ್ವಾಂಸರಲ್ಲಿ ಸಾಕಷ್ಟು ಜಿಜ್ಞಾಸೆ ಇದೆ, ಭಿನ್ನಾಭಿಪ್ರಾಯಗಳಿದೆ. ಹಲವಾರು ಇತಿಹಾಸಕಾರರು ತಮಗೆ ದೊರೆತಿರುವಂತಹ ಆಧಾರಗಳ ಮೇಲೆ ಇವರ ಮೂಲದ ಬಗ್ಗೆ ಹಲವಾರು ಸಿದ್ಧಾಂತಗಳನ್ನು ಇವರು ಮಂಡಿಸಿದ್ದಾರೆ. ಸಮಕಾಲೀನ ಬರವಣಿಗೆಗಳಲ್ಲಿ ಇರಬಹುದು ಮತ್ತು ತದನಂತರದ ಬರವಣಿಗೆಗಳಲ್ಲಿ ಇರಬಹುದು ಮತ್ತು ಶಾಸನಗಳಲ್ಲಿ ಇರಬಹುದು, ಇವರ ಮೂಲಕ್ಕೆ ಸಂಬಂಧಿಸಿದಂತೆ ಹಲವಾರು ರೀತಿಯ ದಂತಕಥೆಗಳನ್ನು ನಾವು ಕಾಣಬಹುದು. ಶಾಸನಗಳಲ್ಲಿ ಬಹುತೇಕ ಬಾದಾಮಿ ಚಾಳುಕ್ಯ ಶಾಸನಗಳಲ್ಲಿ ಇವರನ್ನು ಚಾಲುಕ್ಯ, ಚಾಲೋಕ್ಯ, ಸಲುಕಿ, ಚಲುಕಿ ಮುಂತಾದ ಹೆಸರುಗಳಿಂದ ಸಂಬೋಧನೆ ಮಾಡಲಾಗಿದೆ. ಅಂದ್ರೆ ಚಾಲೋಕ್ಯ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕರೆಯಲಾಗಿದೆ. ಹಾಗಂದ್ರೆ ಬೊಗಸೆ ಎನ್ನುವಂತಹ ಒಂದು ಅರ್ಥ ಬರುತ್ತೆ. ಚುಲುಕ ಅಂದ್ರೆ ಬೊಗಸೆ ಎನ್ನುವಂತಹ ಒಂದು ಅರ್ಥ ಬರುತ್ತೆ. ಕಲ್ಯಾಣಿ ಚಾಳುಕ್ಯರ ಶಾಸನಗಳಲ್ಲಿ ಬಾದಾಮಿ ಚಾಳುಕ್ಯರ ಮೂಲದ ಬಗ್ಗೆ ನಮಗೆ ಪೌರಾಣಿಕ ಕಥೆಗಳನ್ನು ನಾವು ಕಾಣಬಹುದು. ಶಾಸನಗಳಲ್ಲಿ ಇವರನ್ನು ಈ ಅರಸರು ತಮ್ಮನ್ನು ತಾವು ಹರಿತಿ ಪುತ್ರರು, ಮಾನವೀಯ ಗೋತ್ರಕ್ಕೆ ಸೇರಿದವರು, ಕಾರ್ತಿಕೇಯನ ಕೃಪೆಗೆ ಒಳಗಾದವರು ಅಂತ ಹೇಳಿಬಿಟ್ಟು ಹೇಳ್ಕೊಂಡಿದ್ದಾರೆ. ಅಲ್ಲದೆ ಶ್ರೀಮನ್ ನಾರಾಯಣನ ಕೃಪೆಯಿಂದ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡಿದವರು ಅಂತ ಶಾಸನಗಳಲ್ಲಿ ಹೇಳಲಾಗಿದೆ. ಅದಲ್ಲದೆ ಅಂದ್ರೆ ಎಲ್ಲೋ ಒಂದು ಕಡೆ ಇವರು ಈ ಒಂದು ಹಾರೀತಿ ಪುತ್ರರು, ಮಾನವೀಯ ಗೋತ್ರಕ್ಕೆ ಸೇರಿದವರು ಅಂತ ತಮ್ಮ ಮೂಲವನ್ನು ಅಲ್ಲಿಗೆ ಸೇರಿಸುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇನ್ನು ಕೆಲವು ಶಾಸನಗಳ ಪ್ರಕಾರ ಈ ಬಾದಾಮಿ ಚಾಳುಕ್ಯರು ಮೂಲತಃ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟವರು. ಹೆಚ್ಚು ಕಡಿಮೆ ಆ ಸಂತತಿಯವರು 59 ಜನ ಅರಸರು ಅಯೋಧ್ಯೆಯಲ್ಲಿ ಆಳ್ವಿಕೆ ಮಾಡಿರು. ಅದರಲ್ಲಿ ಒಬ್ಬ ವೀರ ದಕ್ಷಿಣ ಭಾರತಕ್ಕೆ ಬಂದ, ಇಲ್ಲಿ ಆತ ತನ್ನ ಆಳ್ವಿಕೆಯನ್ನು ಆರಂಭ ಮಾಡ್ದ. ಅವರೇ ಬಾದಾಮಿ ಚಾಳುಕ್ಯ ಸಂತತಿಗೆ ಸೇರಿದವರು ಎನ್ನುವ ವಿಚಾರವನ್ನು ಹೇಳಲಾಗಿದೆ. ಇದನ್ನೇ ನಾವು ಬಿಲ್ಹಣನ ವಿಕ್ರಮಾಂಕ ದೇವಚರಿತೆಯಲ್ಲಿಯೂ ಸಹ ನಾವು ಕಾಣಬಹುದಾಗಿದೆ. ವಿಕ್ರಮಾಂಕ ದೇವಚರಿತೆಯಲ್ಲಿ ಇನ್ನೂ ವಿವರವಾದಂತಹ ಒಂದು ಕಥೆಯನ್ನೇ ನಾವು ಕಾಣಬಹುದು. ಈ ಜಗತ್ತು ದೇವಲಂಡರಿಂದ ಕೂಡಿತ್ತು, ಪಾಪಿಗಳಿಂದ ಕೂಡಿತ್ತು, ಮತ್ಸ್ಯ ನ್ಯಾಯ ಇತ್ತು, ಧರ್ಮ ಎನ್ನುವುದು ಇರಲಿಲ್ಲ. ಆಗ ಇಂದ್ರ ಸೃಷ್ಟಿಕರ್ತನಾದಂತಹ ಬ್ರಹ್ಮನಲ್ಲಿ ವಿನಂತಿ ಮಾಡಿಕೊಂಡ, ಜಗತ್ತನ್ನು ಕಾಪಾಡ್ಬೇಕು ನೀನು ಅಂತ ಹೇಳ್ಬಿಟ್ಟು. ಆಗ ಇಂದ್ರನ ಒಂದು ಕೋರಿಕೆಯ ಮೇಲೆ ಬ್ರಹ್ಮ ಸಂಧ್ಯಾವಂದನೆ ಮಾಡಬೇಕಾದ್ರೆ ಆತ ತನ್ನ ಬೊಗಸೆಯತ್ತ ನೋಡಿದಾಗ ಒಬ್ಬ ವೀರ ಹುಟ್ಟಿದ. ಆ ವೀರನೇ ಬಾದಾಮಿ ಚಾಳುಕ್ಯ ಸಂತತಿಯ ಮೂಲ ಪುರುಷ ಅಂತ ಹೇಳಿಬಿಟ್ಟು ಹೇಳಲಾಗಿದೆ. ಅಂದ್ರೆ ಹೀಗೆ ಬಾದಾಮಿ ಚಾಳುಕ್ಯರ ಮೂಲವನ್ನು ಆ ಒಂದು ಇಂದ್ರನಿಗೆ ಸೇರಿಸುವ ಒಂದು ಪ್ರಯತ್ನವನ್ನು ಮಾಡಲಾಗಿದೆ.
ಅದಲ್ಲದೆ ಇನ್ನೂ ಕೆಲವು ಕಲ್ಯಾಣಿ ಚಾಳುಕ್ಯರ ಶಾಸನಗಳಲ್ಲಿ ಹೇಳುವಂತೆ ಆ ರೀತಿ ಪಂಚಶಿಖ ಎಂಬ ಮುನಿಯ ಬೊಗಸೆಯಿಂದ ಹುಟ್ಟಿದ ವೀರನೇ ಬಾದಾಮಿ ಚಾಳುಕ್ಯ ಸಂತತಿಯ ಮೂಲ ವ್ಯಕ್ತಿ ಅಂತ ಹೇಳಿಬಿಟ್ಟು ಹೇಳಲಾಗಿದೆ. ಹೀಗೆ ಬಾದಾಮಿ ಚಾಳುಕ್ಯರ ಶಾಸನಗಳಲ್ಲಿ ಈ ರೀತಿಯ ಒಂದು ವಿಚಾರಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ವಿನ್ಸ್ಟನ್ ಸ್ಮಿತ್, ಫ್ಲೀಟ್, ಲೂಯಿ ರೈಸ್ ಮುಂತಾದ ವಿದ್ವಾಂಸರು ತಮ್ಮದೇ ಆದಂತಹ ಒಂದು ದಾಖಲೆಗಳ ಆಧಾರದ ಮೇಲೆ ಬಾದಾಮಿ ಚಾಳುಕ್ಯರು ಟರ್ಕಿಯ ಸೆಲ್ಯೂಸಿಡ್ ಗುಂಪಿಗೆ ಸೇರಿದವರು ಅಂತ ಹೇಳ್ತಾರೆ. ಆದರೆ ಇದನ್ನು ಸಮರ್ಥನೆ ಮಾಡಿಕೊಳ್ಳೋಕೆ ಹೆಚ್ಚಿನ ದಾಖಲೆಗಳಿಲ್ಲ ಅಥವಾ ಪುರಾವೆಗಳಿಲ್ಲ. ಡಾಕ್ಟರ್ ಪಿ ಬಿ ದೇಸಾಯಿ, ಲಕ್ಷ್ಮೀನಾರಾಯಣ ರಾವ್, ನಂದಿಮಠ ಮುಂತಾದ ಇತಿಹಾಸಕಾರರು ಹೇಳುವ ಪ್ರಕಾರ ಬಾದಾಮಿ ಚಾಳುಕ್ಯರು ಎಲ್ಲಿಂದಲೂ ಬಂದಿಲ್ಲ, ಹೊರಗಡೆಯಿಂದ ಬಂದಿಲ್ಲ, ಅಥವಾ ಅಯೋಧ್ಯೆಯಿಂದ ಬಂದಿಲ್ಲ, ಅಥವಾ ಪೌರಾಣಿಕ ದಂತಕಥೆಗಳನ್ನು ನಾವು ಒಪ್ಪೋಕ್ ಸಾಧ್ಯವಿಲ್ಲ. ಈ ಅರಸರು ಮೂಲತಃ ಕನ್ನಡಿಗರು, ಕನ್ನಡದ ಜನ, ಕೃಷಿಯಲ್ಲಿ ತೊಡಗಿಕೊಂಡಂತಹ ಜನ. ಏಕೆಂದ್ರೆ ಇವರ ಶಾಸನಗಳಲ್ಲಿ ಕತ್ತಿ ಅರಸ, ಬಿಟ್ಟಿ ಅರಸ, ಮಂಗಳರಸ, ಕರ್ನಾಟಕ ಬಲ ಈ ರೀತಿಯ ಒಂದು ಪದಗಳನ್ನು ನಾವು ಕಾಣ್ತೇವೆ. ಅಂದ್ರೆ ಅವೆಲ್ಲ ಕನ್ನಡ ಪದಗಳು. ಹಾಗಾಗಿ ಇವರೆಲ್ಲ ಕನ್ನಡಿಗರು. ಮೂಲತಃವಾಗಿ ಎಲ್ಲಿಂದಲೂ ಇವರು ಬಂದಿಲ್ಲ, ಅಯೋಧ್ಯೆಯಿಂದಲೂ ಬಂದಿಲ್ಲ, ಏನೂ ಇಲ್ಲ ಅನ್ನೋದು ಇವರ ಒಂದು ವಾದ. ಅಲ್ಲದೆ ನಾವು ಆಗ್ಲೇ ಉಲ್ಲೇಖಿಸಿದಂತೆ ಚಲುಕಿ, ಸಲುಕಿ ಎನ್ನುವಂತಹ ಒಂದು ಪದಗಳನ್ನು ಇವರ ಶಾಸನಗಳಲ್ಲಿ ಬಳಸಲಾಗಿದೆ. ಇವರನ್ನು ಸಂಬೋಧನೆ ಮಾಡಲಾಗಿದೆ ಆ ಪದಗಳಿಂದ. ಸೊ ಅವೆಲ್ಲವೂ ಕೃಷಿ ಉಪಕರಣಗಳ ಒಂದು ಹೆಸರನ್ನು ಹೇಳುವಂತಹ ಪದಗಳು. ಹಾಗಾಗಿ ಬಹುಶಃ ಅವರು ಮೂಲತಃ ಕೃಷಿಕರಾಗಿದ್ರು. ಕ್ರಮೇಣವಾಗಿ ಅವರು ಅಧಿಕಾರವನ್ನು ಸ್ಥಾಪನೆ ಮಾಡಿ ಆಳ್ವಿಕೆಯನ್ನು ಆರಂಭ ಮಾಡಿದರು ಅನ್ನುವ ಒಂದು ತೀರ್ಮಾನಕ್ಕೆ ಹೆಚ್ಚಿನದಾಗಿ ವಿದ್ವಾಂಸರು ಬಂದಿರುತ್ತಾರೆ. ಸೊ ಈ ದೃಷ್ಟಿಯಿಂದ ಅವರು ಸ್ಥಳೀಯರು, ಕನ್ನಡಿಗರು ಅಂತಾನೆ ಎಲ್ಲರೂ ಒಪ್ಪಿರುವಂತಹ ಒಂದು ಮಾಹಿತಿಯನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಇನ್ನು ಅವರ ರಾಜಕೀಯ ಚರಿತ್ರೆಗೆ ಬಂದ್ರೆ, ಮಂಗಳೇಶನ ಮಹಾಕೂಟ ಶಾಸನ ಮತ್ತು ಐಹೊಳೆಯ ರವಿಕೀರ್ತಿ ರಚಿಸಿರುವಂತಹ ಐಹೊಳೆಯ ಶಾಸನದ ಆಧಾರದ ಮೇಲೆ ಈ ಸಂತತಿಯ ಮೊದಲ ವ್ಯಕ್ತಿ ಜಯಸಿಂಹ. ಬಹುಶಃ ಈತ 500ರಿಂದ 520ರವರೆಗೆ ಈತ ಆಳ್ವಿಕೆ ಮಾಡದ ಅಂತ ತಿಳಿದು ಬರುತ್ತೆ. ಆದರೆ ಈತನ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ತಿಳಿದಿಲ್ಲ. ಬಹುಶಃ ಈ ಜಯಸಿಂಹ ಬನವಾಸಿ ಕದಂಬರ ಸೈನ್ಯದಲ್ಲಿ ಒಬ್ಬ ಅಧಿಕಾರಿಯಾಗಿದ್ದ, ಅಥವಾ ದಂಡನಾಯಕನಾಗಿದ್ದ, ಅಥವಾ ಕದಂಬರ ಸಾಮಂತನಾಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಅಂತ ಮಾತ್ರ ನಾವು ಅರ್ಥ ಮಾಡಿಕೊಳ್ಳಬಹುದು. ಇವನ ನಂತರ ಇವನ ಮಗ ರಣರಾಗ ಅಧಿಕಾರಕ್ಕೆ ಬಂದ. ಬಹುಶಃ ಈತ 520ರಿಂದ 540ರವರೆಗೆ ಈತ ಆಳ್ವಿಕೆಯನ್ನು ಮಾಡ್ದ. ಅವನ ನಂತರ ಬಂದವನು 1ನೇ ಪುಲಿಕೇಶಿ. ಈತ 540ರಲ್ಲಿ ಪಟ್ಟಕ್ಕೆ ಬಂದ. ಇವನೇ ಚಾಳುಕ್ಯ ಸಂತತಿಯ ಪ್ರಪ್ರಥಮ ಸ್ವತಂತ್ರ ಅರಸ, ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದಂತಹ ರಾಜ ಅಂತ ನಾವು ಹೇಳ್ಬೋದು. ಏಕೆಂದ್ರೆ ಇವನನ್ನು ಶಾಸನಗಳು ರಣವಿಕ್ರಮ, ಶ್ರೀ ಪೃಥ್ವಿ ವಲ್ಲಭ, ಸತ್ಯಾಶ್ರಯ ಮುಂತಾದ ಬಿರುದುಗಳನ್ನು ಹೇಳಿದಾವೆ. ಅಂದ್ರ ಅರ್ಥ ಈತ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ದ, ಯಾವುದೇ ಸಂತತಿಯ ಅಧೀನದಲ್ಲಿ ಇರಲಿಲ್ಲ ಅಥವಾ ಸಮಂತನಾಗಿರ್ಲಿಲ್ಲ ಅಂತ ನಮಗೆ ತಿಳಿದು ಬರುತ್ತೆ. ಬಾದಾಮಿ ಇವನ ರಾಜಧಾನಿಯಾಗಿತ್ತು. ಬಹುಶಃ ಕದಂಬರು, ಗಂಗರು ಮತ್ತು ಪಲ್ಲವರನ್ನು ಸೋಲಿಸಿ ಈತ ಕೆಲವಾರು ಪ್ರದೇಶಗಳನ್ನು ವಿಸ್ತಾರ ಮಾಡಿರಬಹುದು. ಮತ್ತೊಂದು ವಿಚಾರ, ಈತ ಅಶ್ವಮೇಧ, ಹಿರಣ್ಯಗರ್ಭ, ವಾಜಪೇಯ, ಬಹುಸುವರ್ಣ ಮುಂತಾದ ಯಾಗಗಳನ್ನು ಆಚರಿಸಿದ. ಸೊ ಒಬ್ಬ ಸ್ವತಂತ್ರನಾದಂತಹ ಪರಮಾಧಿಕಾರವುಳ್ಳಂತಹ ಒಬ್ಬ ಚಕ್ರವರ್ತಿ ಮಾತ್ರ ಈ ಒಂದು ಯಾಗಗಳನ್ನು ಮಾಡೋಕೆ ಸಾಧ್ಯ. ಮಂಗಳೇಶನ ಮಹಾಕೂಟ ಶಾಸನದಲ್ಲಿ ಈತನನ್ನು ಪ್ರಿಯ ತನುಜ ಅಂತ ಹೇಳಿಬಿಟ್ಟು ಬಣ್ಣಿಸಲಾಗಿದೆ. ಐಹೊಳೆ ಶಾಸನದಲ್ಲಿ ಇವನನ್ನು ಶ್ರೀ ವಲ್ಲಭ ಅಂತ ಹೇಳಿಬಿಟ್ಟು ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಬಾದಾಮಿ ಚಾಳುಕ್ಯ ಸಂತತಿಯ ಮೊದಲ ಸ್ವತಂತ್ರ ದೊರೆ 1ನೇ ಪುಲಿಕೇಶಿ ಅಂತ ನಾವು ಹೇಳ್ಬೋದು. ಈ 1ನೇ ಪುಲಿಕೇಶಿಗೆ 2 ಮಕ್ಕಳು, ಕೀರ್ತಿವರ್ಮ ಮತ್ತು ಮಂಗಳೇಶ ಅಂತ ಹೇಳಿಬಿಟ್ಟು. ಸೊ ಮೊದಲನೇ ಪುಲಿಕೇಶಿಯ ನಂತರ ಅವನ ಹಿರಿಯ ಮಗ ಕೀರ್ತಿವರ್ಮ ಅಧಿಕಾರಕ್ಕೆ ಬಂದ. ಈತ ಹೆಚ್ಚು ಕಡಿಮೆ 30 ವರ್ಷಗಳ ಕಾಲ ಈತ ಆಳ್ವಿಕೆಯನ್ನು ಮಾಡ್ದ. ಈತನು ಸಹ ನೆರೆಯ ರಾಜ್ಯಗಳಾದಂತಹ ನಳರು, ಕದಂಬರು ಮತ್ತು ಕೊಂಕಣದ ಮೌರ್ಯರನ್ನು ಸೋಲಿಸಿ ರಾಜ್ಯ ವಿಸ್ತರಿಸುವಂತಹ ಕೆಲಸವನ್ನು ಮಾಡ್ದ ಅಂತ ಶಾಸನಗಳಿಂದ ನಮಗೆ ತಿಳಿದು ಬರುತ್ತೆ. ಅಲ್ಲದೆ ಅಂಗ, ವಂಗ, ಕಳಿಂಗ, ಮಗಧ, ಕೇರಳ, ಗಂಗಾ, ಮೂಷಕ, ಪಾಂಡ್ಯ, ದ್ರಾಮಿಳ, ವೈಜಯಂತಿ ದಟ್ ಈಸ್ ಬನವಾಸಿ ಮುಂತಾದ ಅರಸರನ್ನು ಗೆದ್ದ ಅಂತ ಶಾಸನಗಳಲ್ಲಿ ಉಲ್ಲೇಖ ಇದೆ. ಇವನಿಗೆ
3 ಜನ ಮಕ್ಕಳಿದ್ರು, ಇಮ್ಮಡಿ ಪುಲಿಕೇಶಿ, ವಿಷ್ಣುವರ್ಧನ, ಜಯಸಿಂಹ ಅಂತ ಹೇಳಿಬಿಟ್ಟು. ಕೀರ್ತಿವರ್ಮ ಮರಣ ಹೊಂದಿದಾಗ ಇವನ ಮಕ್ಕಳಿನ್ನೂ ಚಿಕ್ಕವರು, ಅವರಿನ್ನೂ ಪ್ರಾಪ್ತ ವಯಸ್ಸಿಗೆ ಬಂದಿರಲಿಲ್ಲ, ಆಳುವ ಒಂದು ವಯಸ್ಸಿಗೆ ಬಂದಿರಲಿಲ್ಲ. ಆದ್ರಿಂದ ಕೀರ್ತಿವರ್ಮನ ತಮ್ಮ ಮಂಗಳೇಶ ಅಧಿಕಾರವನ್ನು ವಹಿಸಿಕೊಂಡ. ಮಂಗಳೇಶ 596ರಿಂದ 610ರವರೆಗೆ ಈತ ಆಳ್ವಿಕೆಯನ್ನು ಮಾಡಿದ. ಈತನು ಸಹ ಕೀರ್ತಿವರ್ಮನ ರೀತಿಯಲ್ಲಿಯೇ ರಾಜ್ಯವನ್ನು ವಿಸ್ತರಿಸುವಂತಹ ಒಂದು ನೀತಿಯನ್ನು ಮುಂದುವರಿಸಿದ. ಮಾಳ್ವಾ, ಗುಜರಾತ್, ವಿದರ್ಭ ಪ್ರದೇಶಗಳನ್ನು ಗೆಲ್ಲುವ ಮೂಲಕ ಆ ಪ್ರದೇಶಗಳನ್ನು ಕಳಚೂರಿಗಳ ಮೇಲೆ ಯುದ್ಧ ಮಾಡಿ ಗೆಲ್ಲುವ ಪ್ರಯತ್ನವನ್ನು ಆತ ಮಾಡಿದ. ಈತ ರಣವಿಕ್ರಾಂತ, ಶ್ರೀ ಪೃಥ್ವಿ ವಲ್ಲಭ, ವಲ್ಲಭೇಂದ್ರ, ವರುಣರಣ ಮುಂತಾದ ಬಿರುದುಗಳನ್ನು ಆತ ಹೊಂದಿದ್ದ. ಇವೆಲ್ಲ ಆತ ಸಾಮ್ರಾಟ ಎನ್ನುವುದನ್ನು ಸೂಚಿಸುವ ಪದಗಳಾಗಿದ್ದಾವೆ. ಈತ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದಷ್ಟೇ ಅಲ್ಲದೆ ಬಾದಾಮಿ ಚಾಳುಕ್ಯರ ಒಂದು ಆಳ್ವಿಕೆಯನ್ನು ತನ್ನ ಸಂತತಿಗೆ ಸೀಮಿತಗೊಳಿಸುವಂತಹ ಒಂದು ಪ್ರಯತ್ನವನ್ನು ಆತ ಮಾಡಿದ. ನ್ಯಾಯಯುತವಾಗಿ ಸಿಂಹಾಸನ ರವಿಕೀರ್ತಿಯ ಮೊದಲನೇ ಮಗನಾದಂತಹ ಪುಲಿಕೇಶಿಗೆ ಹೋಗ್ಬೇಕಿತ್ತು. ಆದ್ರೆ ಈತ ಬಹುಶಃ ಅಧಿಕಾರ ತನ್ನ ಸಂತತಿಗೆ ಇರಲಿ ಎನ್ನುವ ಒಂದು ದೃಷ್ಟಿಯಿಂದ ತನ್ನ ಒಂದು ಸಂತತಿಯ ಅಧಿಕಾರವನ್ನು ತನ್ನ ಮಗನಿಗೆ ವರ್ಗಾಯಿಸುವಂತಹ ಒಂದು ಪ್ರಯತ್ನವನ್ನು ಆತ ಮಾಡ್ದ. ಆದ್ರೆ ಪುಲಿಕೇಶಿ ಇವತ್ತಿಗಾಗಲೇ ಪ್ರಾಪ್ತ ವಯಸ್ಸಿಗೆ ಬಂದಿದ್ದ. ಅವನು ಮಂಗಳೇಶನ ಮೇಲೆ ಯುದ್ಧವನ್ನು ಮಾಡಿ, ಅಂದ್ರೆ ಆಂತರಿಕ ಯುದ್ಧ ಆಯಿತು ಸಿಂಹಾಸನಕ್ಕಾಗಿ. ಆ ಒಂದು ಆಂತರಿಕ ಯುದ್ಧದಲ್ಲಿ ಪುಲಿಕೇಶಿ ತನ್ನ ಚಿಕ್ಕಪ್ಪ ಮಂಗಳೇಶನನ್ನು ಮಣಿಸಿ ಸೋಲಿಸಿ ಅಧಿಕಾರವನ್ನು ತನ್ನ ಕೈಗೆತ್ತಿಕೊಂಡ. ಹೀಗೆ ಕ್ರಿಸ್ತಶಕ 610ರಲ್ಲಿ 2ನೇ ಪುಲಿಕೇಶಿ ಬಾದಾಮಿ ಚಾಳುಕ್ಯ ಸಂತತಿಯ ಅರಸನಾಗಿ ಪಟ್ಟಾಭಿಷಕ್ತನಾದ. ಈ 2ನೇ ಪುಲಿಕೇಶಿ ದಕ್ಷಿಣ ಭಾರತದಲ್ಲಿ, ಕರ್ನಾಟಕದ ಚರಿತ್ರೆಯಲ್ಲಿ ಬಾದಾಮಿ ಚಾಳುಕ್ಯ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಎನ್ನುವುದರಲ್ಲಿ 2 ಮಾತಿಲ್ಲ. ಪ್ರಾಚೀನ ಭಾರತದ ಶ್ರೇಷ್ಠ ದೊರೆಗಳ ಸಾಲಿನಲ್ಲಿ ನಿಲ್ಲುವಷ್ಟು ಒಂದು ಪ್ರೌಢಿಮೆಯನ್ನು ಈತ ಹೊಂದಿದ್ದಾನೆ. ನಿಜವಾಗ್ಲೂ ಅರ್ಹನಾದಂತಹ ಒಬ್ಬ ಚಕ್ರವರ್ತಿಯಾಗಿದ್ದ. ಪುಲಿಕೇಶಿ ಸತ್ಯಾಶ್ರಯ, ಪರಮೇಶ್ವರ, ದಕ್ಷಿಣ ಪತೇಶ್ವರ ಮುಂತಾದ ಬಿರುದುಗಳನ್ನು ಆತ ಹೊಂದಿದ್ದ. ಮುಂತಾದ ಹೆಸರುಗಳಿಂದ ಆತ ಕರೆಯಲ್ಪಡುತ್ತಿದ್ದ. ಇವನ ಒಂದು ಆಳ್ವಿಕೆಯ ಕಾಲದಲ್ಲಿ ಬಾದಾಮಿ ಚಾಳುಕ್ಯ ರಾಜ್ಯ ಒಂದು ಸಾಮ್ರಾಜ್ಯವಾಗಿ ವಿಸ್ತಾರವಾಯಿತು. ನರ್ಮದಾ ನದಿಯವರೆಗೆ ಈತ ರಾಜ್ಯವನ್ನು ವಿಸ್ತಾರ ಮಾಡಿದ. ಬೇರೆ ದಿಕ್ಕುಗಳಲ್ಲಿಯೂ ಇವನ ಸಾಮ್ರಾಜ್ಯ ವಿಸ್ತಾರವಾಯಿತು. ಬಾದಾಮಿ ಚಾಳುಕ್ಯ ಅಥವಾ ಇವನ ಒಂದು ಕೀರ್ತಿ ಪರ್ಷಿಯಾದವರೆಗೆ ಹರಡಿತ್ತು, ಚೀನಾದವರೆಗೆ ಹರಡಿತ್ತು. ಅಲ್ಲಿಗೆ ರಾಯಭಾರಿಗಳನ್ನು ಈತ ಕಳಿಸಿದ್ದ. ಪರಮ ಭಾಗವತನಾಗಿದ್ದ, ವಿಷ್ಣುವಿನಲ್ಲಿ ಅನನ್ಯವಾದಂತಹ ಭಕ್ತನಾಗಿದ್ದ. ಇವನ ಬಗ್ಗೆ ಹಲವಾರು ಶಾಸನಗಳು ಮತ್ತು ಕೃತಿಗಳು ಸಾಕಷ್ಟು ಮಾಹಿತಿಯನ್ನು ನೀಡುವ ಕೆಲಸವನ್ನು ಮಾಡ್ತವೆ. ಸೊ 2ನೇ ಪುಲಿಕೇಶಿಯ ಮೊದಲನೇ ಒಂದು ಪ್ರಮುಖವಾದಂತಹ ಸಾಧನೆ ಅಂದ್ರೆ ತನ್ನ ಚಿಕ್ಕಪ್ಪನಿಂದ ಅಧಿಕಾರವನ್ನು ಪಡೆದುಕೊಂಡದ್ದು. ಯಾಕೆಂದ್ರೆ ಮಂಗಳೇಶ ಅಧಿಕಾರವನ್ನು ತನ್ನ ಸಂತತಿಗೆ ಇಟ್ಕೊಳ್ಳುವಂತಹ ಪುಲಿಕೇಶಿಗೆ ಕೊಡದೆ ತನ್ನ ಮಗನೇ ಅಧಿಕಾರಕ್ಕೆ ಬರಬೇಕು ಎನ್ನುವಂತಹ ಒಂದು ಹುನ್ನಾರದಲ್ಲಿ ಇರಬೇಕಾದ್ರೆ ಪುಲಿಕೇಶಿ ಅವನ ಚಿಕ್ಕಪ್ಪ ಮಂಗಳೇಶನೊಡನೆ ಹೋರಾಟ ಮಾಡಿ ಯುದ್ಧ ಆಯಿತು. ಆಂತರಿಕ ಯುದ್ಧ ಅಂತ ಕರಿತೀವಿ, ಸಿವಿಲ್ ವಾರ್ ಅಂತ ನಾವು ಹೇಳ್ಬೋದು. ಅದರಲ್ಲಿ ಜಯಶೀಲನಾಗಿ ಸಾಮ್ರಾಟನಾದ ಅನ್ನುವುದನ್ನು ನಾನು ಈಗಾಗಲೇ ನಿಮ್ ಜೊತೆ ಹಂಚಿಕೊಂಡಿದ್ದೇನೆ. ಮಾಹಿತಿಗಳ ಪ್ರಕಾರ ಮಂಗಳೇಶನನ್ನು ಈತ ನಾಡಾನೂರಿನ ಎಳವತ್ತು ಸಿಂಬಿಗ ಎಂಬಲ್ಲಿ ನಡೆದಂತಹ ಯುದ್ಧದಲ್ಲಿ ಸೋಲಿಸಿ, ಬಹುಶಃ ಆ ಯುದ್ಧದಲ್ಲಿ ಮಂಗಳೇಶ ಸತ್ತಿರಬಹುದು. ಸೊ ಈತ ಅಧಿಕಾರಕ್ಕೆ ಬಂದ ಮತ್ತು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಈತ ಸ್ಥಾಪನೆ ಮಾಡಿದ. ಏಕೆಂದ್ರೆ ಪುಲಿಕೇಶಿ ಮತ್ತು ಮಂಗಳೇಶನ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೀತಾ ಇರಬೇಕಾದ್ರೆ ಹಲವಾರು ಸಾಮಂತರು ಪರಿಸ್ಥಿತಿಯ ಲಾಭವನ್ನು ಪಡೆದು ತಾವು ಸ್ವತಂತ್ರರಾಗುವಂತಹ ಪ್ರಯತ್ನವನ್ನು ಮಾಡಿದ್ರು, ಅಥವಾ ಬಾದಾಮಿಯ ಮೇಲೆ ಆಕ್ರಮಣ ಮಾಡುವ ಒಂದು ಹುನ್ನಾರವನ್ನು ಮಾಡಿದ್ರು. ಸೊ ಹಾಗಾಗಿ ಪುಲಿಕೇಶಿ ಅಧಿಕಾರಕ್ಕೆ ಬಂದ ತಕ್ಷಣ ಸಾಮ್ರಾಜ್ಯದಲ್ಲಿ ಈ ರೀತಿಯ ದಂಗೆಗಳನ್ನು ಹತ್ತಿಕ್ಕೋದು, ರಾಜಧಾನಿಯ ಮೇಲೆ ಕಣ್ಣಿಟ್ಟವರನ್ನು ನಿಗ್ರಹ ಮಾಡುವುದು ತುಂಬಾ ಪ್ರಮುಖವಾದಂತಹ ಒಂದು ಜವಾಬ್ದಾರಿಯಾಗಿತ್ತು. ಅದನ್ನು ಪುಲಿಕೇಶಿ ಗುರುತರವಾಗಿ ನಿರ್ವಹಣೆ ಮಾಡಿದ.
ಕೇವಲ ಬಾದಾಮಿ ಚಾಳುಕ್ಯ ರಾಜ್ಯವನ್ನು ರಕ್ಷಣೆ ಮಾಡಿದ್ದಷ್ಟೇ ಅಲ್ಲ, ಅದರ ಪ್ರತಿಷ್ಠೆ ಗೌರವಗಳನ್ನು ಎಲ್ಲಾ ಕ್ಷೇತ್ರಗಳಲ್ಲಿಯೂ ವಿಸ್ತರಿಸುವಂತಹ ಕೆಲಸವನ್ನು ಆತ ಮಾಡಿದ. ಇನ್ನು ಅವನ ಸೈನಿಕ ಸಾಧನೆಗಳ ಕಡೆಗೆ ನಾವು ಹೊರಟ್ರೆ, ಮೊದಲನೆಯದು ಮಂಗಳೇಶನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದದ್ದು ಅವನ ಸೈನಿಕ ಸಾಧನೆಯೇ. ಇತರೆ ಮಿಲಿಟರಿ ಸಾಧನೆಗಳು ಅಥವಾ ಸೈನಿಕ ಸಾಧನೆಗಳು ಅಂತ ನಾವು ಬಂದ್ರೆ, ಈ ಒಂದು ಐಹೊಳೆ ಶಾಸನದಲ್ಲಿ ಹೇಳುವ ಪ್ರಕಾರ ಪುಲಿಕೇಶಿ ತನ್ನ ದಂಡಯಾತ್ರೆಯನ್ನು ಪಶ್ಚಿಮದಿಂದ ಆರಂಭಿಸಿ ಉತ್ತರದ ಕಡೆಗೆ ತಿರುಗಿ ನಂತರ ಪೂರ್ವದ ಕಡೆಗೆ ಹೊರಟು ಅಲ್ಲಿಂದ ದಕ್ಷಿಣಾಭಿಮುಖವಾಗಿ ಬಂದು ಕೊನೆಗೆ ರಾಜಧಾನಿ ವಾತಾಪಿಯನ್ನು ತಲುಪಿದ ಅಂತ ಹೇಳಿಬಿಟ್ಟು ರವಿಕೀರ್ತಿ ಬರೀತಾನೆ. ಬಹುಶಃ ಇದೇ ರೀತಿಯಲ್ಲಿ ಆತ ಮಾಡ್ದ ಅಥವಾ ಒಂದೇ ನಿಟ್ಟಿನಲ್ಲಿ ಆತ ಮಾಡ್ದ ಅಂತ ಹೇಳೋಕೆ ಸಾಧ್ಯವಾಗಿಲ್ಲ. ಬೇರೆ ಬೇರೆ ಕಾಲಗಳಲ್ಲಿ, ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಆಕ್ರಮಣಗಳನ್ನು ಮಾಡಿ ಆತ ಸಾಮ್ರಾಜ್ಯವನ್ನು ವಿಸ್ತರಿಸುವಂತಹ ಕೆಲಸವನ್ನು ಮಾಡ್ದ ಎನ್ನುವುದು ಸತ್ಯವಾಗುತ್ತೆ. ಮೊದಲನೆಯದಾಗಿ ಈತ ಏನು ಅಂತರ್ಯುದ್ಧ ಆಗ್ತಾ ಇತ್ತು ಅದರ ಲಾಭವನ್ನು ಪಡೆದಂತಹ ರಾಷ್ಟ್ರಕೂಟರ ಮಾಂಡಲಿಕರಾದಂತಹ ಅಪಾಯಿಕ ಮತ್ತು ಗೋವಿಂದ ಎನ್ನುವರು ಪುಲಿಕೇಶಿಯ ವಿರುದ್ಧ ಜೊತೆಯಾಗಿ ದಂಗೆ ಎದ್ರು, ಯುದ್ಧಕ್ಕೆ ಬಂದರು. ಆಗ ಪುಲಿಕೇಶಿ ಈ ಅಪಾಯಿಕ ಗೋವಿಂದರನ್ನು ಭೀಮಾ ನದಿಯ ದಂಡೆಯ ಮೇಲೆ ಸಂಧಿಸಿ ಅಪಾಯಿಕನನ್ನು ಸೋಲಿಸಿ ಗೋವಿಂದನನ್ನು ತನ್ನ ಕಡೆಗೆ ಸೆಳೆದುಕೊಂಡ, ಅಥವಾ ಅವನು ತನಗೆ ಶರಣಾಗುವಂತೆ ಮಾಡಿಕೊಂಡ. ಸೊ ಇದು ಪುಲಿಕೇಶಿಯ ಮೊದಲನೆಯ ಮಿಲಿಟರಿ ಸಾಧನೆ. ಎರಡನೆಯದಾಗಿ ಕದಂಬರ ವೈಜಯಂತಿ, ಬನವಾಸಿ, ಕದಂಬರ ರಾಜಧಾನಿಯಾದಂತಹ ಬನವಾಸಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಂಡ. ಐಹೊಳೆ ಶಾಸನದಲ್ಲಿ ಬನವಾಸಿಯ ಸಮೃದ್ಧತೆಯನ್ನು, ವೈಜಯಂತಿಯ ಸಮೃದ್ಧತೆಯನ್ನು ವಿವರಣೆ ನೀಡಲಾಗಿದೆ. ಇದು ಮತ್ತೊಂದು ಪ್ರಮುಖವಾದಂತಹ ಜಯ. ಅದಾದ ನಂತರ ಪುಲಿಕೇಶಿ ಬನವಾಸಿಗೆ ಹತ್ತಿರವೇ ಇದ್ದಂತಹ ದಕ್ಷಿಣ ಕನ್ನಡದ ಆಳೂಪರನ್ನು ಸೋಲಿಸಿ ಆ ಒಂದು ಸಣ್ಣ ರಾಜ್ಯವನ್ನು ಆತ ವಶಪಡಿಸಿಕೊಂಡ. ಇದಾದ ನಂತರ ಪುಲಿಕೇಶಿ ತಲಕಾಡಿನ ಗಂಗರನ್ನು ಸೋಲಿಸಿದ. ಗಂಗರ ಅರಸ ಸೋತಂತಹ ಗಂಗಾರಸ ಅವಿನೀತ ಕೊಂಗುಣಿ ಪುತ್ರ ದುರ್ವಿನೀತ ತನ್ನ ಮಗಳನ್ನು ಪುಲಿಕೇಶಿಗೆ ಕೊಟ್ಟು ವಿವಾಹ ಮಾಡಿದ. ಇದರಿಂದ ಬಾದಾಮಿ ಚಾಳುಕ್ಯ ಮತ್ತು ಗಂಗರ ನಡುವೆ ಸುಮಧುರ ಬಾಂಧವ್ಯ ಎನ್ನುವುದು ಆರಂಭವಾಯಿತು, ಮುಂದೂ ಸಹ ಒರೆಯಿತು. ಗಂಗರು ಬಾದಾಮಿ ಚಾಳುಕ್ಯರ ಸಮಂತರಾಗಿ ಉಳಿದುಕೊಂಡರು. ಇದಾದ ನಂತರ ಎರಡನೇ ಪುಲಿಕೇಶಿ ಕೊಂಕಣ ತೀರ ಪ್ರದೇಶದಲ್ಲಿದ್ದಂತಹ ಮೌರ್ಯರ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿ ಆ ಪ್ರದೇಶಗಳನ್ನು ಆತ ತನ್ನ ಕಡೆಗೆ ಸೆಳೆದುಕೊಂಡ. ಮತ್ತು ಇವನ ನೌಕಾಪಡೆ ಇತ್ತು. ಇವನ ನೌಕಾಪಡೆಯ ಸೈನ್ಯ ಪಶ್ಚಿಮ ಕರಾವಳಿಯ ಪುರಿ ನಗರದ ಮೇಲೆ ಆಕ್ರಮಣ ಮಾಡಿ ಅದನ್ನು ವಶಪಡಿಸಿಕೊಂಡ್ರು. ಬಹುಶಃ ಇದು ಮುಂಬೈ ಹತ್ರ ಬರುತ್ತೆ ಅಂತ ಹೇಳ್ತಾರೆ. ಪುರಿ ನಗರದ ಮೇಲೆ ಆಕ್ರಮಣ ಮಾಡಿ ಅದನ್ನು ವಶಪಡಿಸಿಕೊಂಡವು ಎನ್ನುವಂತಹ ಮಾಹಿತಿಯನ್ನು ನಾವು ತಿಳಿದುಕೊಳ್ತೇವೆ. ಇದು ಮತ್ತೊಂದು ಅವನ ಒಂದು ಸಾಧನೆ. ಅದನ್ನು ಬಿಟ್ರೆ ಎರಡನೇ ಪುಲಿಕೇಶಿ ಗುಜರಾತ್ನ ದಕ್ಷಿಣದ ಲಾಟರು, ಆಮೇಲೆ ಮಾಳ್ವರು, ಗುರ್ಜರರು ಮತ್ತು ವಲ್ಲಭಿಯ ಮೈತ್ರಿಕರು ಮುಂತಾದವರನ್ನು ಆತ ಸೋಲಿಸಿದ. ಆ ಪ್ರದೇಶಗಳ ಆಡಳಿತವನ್ನು ನೋಡಿಕೊಳ್ಳುವ ಸಲುವಾಗಿ ತನ್ನ ಸಹೋದರನಾದಂತಹ ಜಯಸಿಂಹನನ್ನು ಅಲ್ಲಿ ನೇಮಕ ಮಾಡಿದ. ಮುಂದೆ ಅಲ್ಲಿ ಪಶ್ಚಿಮ ಚಾಳುಕ್ಯರ ಒಂದು ಶಾಖೆ ಅಲ್ಲಿ ಸ್ಥಾಪನೆಯಾಯಿತು. ಇದಾದ ನಂತರ ಐಹೊಳೆ ಶಾಸನದಲ್ಲಿ ನಮಗೆ ತಿಳಿದು ಬಂದಿರುವ ಪ್ರಕಾರ ಎರಡನೇ ಪುಲಿಕೇಶಿ ಈ ಒಂದು ಆಂಧ್ರದ ಕರಾವಳಿಯ ಪಿಷ್ಟಾಪುರದ ಕೋಟೆಯನ್ನು ವಶಪಡಿಸಿಕೊಂಡ. ಪೂರ್ವದ ಗಂಗರನ್ನು ಸೋಲಿಸುವ ಮೂಲಕ ಪಿಷ್ಟಾಪುರದ ಕೋಟೆಯನ್ನು ಆತ ವಶಪಡಿಸಿಕೊಂಡ. ಅಲ್ಲದೆ ಆತ ಆಂಧ್ರದ ಸುಮಾರು 12 ಜನ ರಾಜರನ್ನು ಈತ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ದ ಅಂತ ತಿಳಿದು ಬಂದಿದೆ. ವೆಂಗಿಯನ್ನು ಗೆದ್ದ ನಂತರ, ವೆಂಗಿಯನ್ನು ಗೆದ್ದ ಮೇಲೆ ವೆಂಗಿ ಪ್ರಾಂತ್ಯದ ಆಡಳಿತವನ್ನು ನೋಡಿಕೊಳ್ಳೋಕೆ ತನ್ನ ಮತ್ತೊಬ್ಬ ಸಹೋದರನಾದಂತಹ ವಿಷ್ಣುವರ್ಧನನ್ನು ನೇಮಕ ಮಾಡ್ದ. ಮುಂದೆ ಈ ವಿಷ್ಣುವರ್ಧನನೇ ಮತ್ತೊಂದು ಬಾದಾಮಿ ಚಾಳುಕ್ಯರ ಸಂತತಿ, ವೆಂಗಿ ಚಾಳುಕ್ಯ ಸಂತತಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ದ ಎನ್ನುವುದನ್ನು ನಾವಿಲ್ಲಿ ಜ್ಞಾಪಕ ಮಾಡ್ಕೊಳ್ಬೇಕು. ಈ ಎಲ್ಲ ಕದನಗಳ ತರುವಾಯ ಹೆಚ್ಚು ಕಡಿಮೆ ಎರಡನೇ ಪುಲಿಕೇಶಿ ಗುಜರಾತ್ನಿಂದ ಹಿಡಿದು ಕಳಿಂಗ, ಒರಿಸ್ಸಾದ ಭಾಗಗಳು, ಆಂಧ್ರದ ಭಾಗಗಳು, ಮಹಾರಾಷ್ಟ್ರದ ಭಾಗಗಳನ್ನೆಲ್ಲ ಗೆದ್ದಿದ್ದ. ಈ ಗೆಲುವುಗಳ ನಂತರ ಆತ ಉತ್ತರದ ಕಡೆಗೆ ತನ್ನ ಗಮನವನ್ನು ಹರಿಸಿದ. ಇದೇ ಸಮಯದಲ್ಲಿ ಉತ್ತರದ ಬಹುತೇಕ ಭಾಗಗಳನ್ನು ಗೆದ್ದು ದಕ್ಷಿಣದ ಕಡೆಗೆ ತನ್ನ
ದಂಡಯಾತ್ರೆಯನ್ನು ಅಥವಾ ತನ್ನ ಒಂದು ವಿಸ್ತರಣಾ ನೀತಿಯನ್ನು ಕೈಗೊಳ್ಳುವಂತಹ ಕೆಲಸವನ್ನು ವರ್ಧನರ ದೊರೆಯಾದಂತಹ ಕನೂಜ್ನಿಂದ ಆಳ್ವಿಕೆ ಮಾಡುತ್ತಿದ್ದಂತಹ ವರ್ಧನ ಸಂತತಿಯ ದೊರೆಯಾದಂತಹ ಹರ್ಷವರ್ಧನ ಮಾಡ್ದ. ಹೀಗಾಗಿ ಉತ್ತರದಿಂದ ಹರ್ಷವರ್ಧನ, ದಕ್ಷಿಣದಿಂದ ಎರಡನೇ ಪುಲಿಕೇಶಿ ಇಬ್ಬರ ಸೈನ್ಯ ನರ್ಮದಾ ನದಿಯ ದಂಡೆಯಲ್ಲಿ ಸಂಧಿಸಿದೋ ಅಂತ ಹೇಳಿಬಿಟ್ಟು ನಮಗೆ ದಾಖಲೆಗಳಿಂದ ತಿಳಿದು ಬರುತ್ತೆ. ನರ್ಮದಾ ನದಿಯ ದಂಡೆಯ ಮೇಲೆ ಹರ್ಷ, ಉತ್ತರ ಪತೇಶ್ವರನಾದಂತಹ ಹರ್ಷ, ದಕ್ಷಿಣ ಪತೇಶ್ವರನಾದಂತಹ ಪುಲಿಕೇಶಿಯ ಸೈನ್ಯಗಳು ಈ ಒಂದು ನರ್ಮದಾ ನದಿಯ ತೀರದಲ್ಲಿ ಸಂಧಿಸಿದೋ, ಎರಡರ ನಡುವೆ ಯುದ್ಧವಾಯಿತು ಅಂತ ದಾಖಲೆಗಳು ಹೇಳ್ತವೆ. ಯುದ್ಧ ನಡೆದ ಕಾಲದ ಬಗ್ಗೆ ವಿದ್ವಾಂಸರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ. ಬಹುತೇಕ ವಿದ್ವಾಂಸರು ಹೇಳುವ ಪ್ರಕಾರ ಇದು 634ರಲ್ಲಿ ಈ ಯುದ್ಧ ನಡೆದಿರಬಹುದು ಅಂತ. ಆದ್ರೆ ಇತ್ತೀಚೆಗೆ ಭಂಡಾರ್ಕರ್ ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ ನಲ್ಲಿ ದೊರಕಿರುವ ಒಂದು ಮಾಹಿತಿಯ ಪ್ರಕಾರ ತಾಮ್ರಶಾಸನಗಳಲ್ಲಿ ಉಲ್ಲೇಖ ಇರುವಂತೆ ಈ ಒಂದು ಕದನ 618 ಅಥವಾ 19 ಸಾಮಾನ್ಯ ಶಕ ಅಥವಾ ಕರೆಂಟ್ ಎರಾ ಅಂತ ನಾವೇನ್ ಹೇಳ್ತೀವಿ, 618 ಅಥವಾ 19ರ ಕಾಲದಲ್ಲಿ ಈ ಯುದ್ಧ ನಡೆದಿರಬಹುದು ಅಂತ ಹೇಳಿಬಿಟ್ಟು ಆ ತಾಮ್ರಶಾಸನದಲ್ಲಿ ಮಾಹಿತಿ ಸಿಗುತ್ತೆ. ಅಲ್ಲದೆ ವಿನ್ಸ್ಟನ್ ಸ್ಮಿತ್ ಸಹ ತನ್ನ ಒಂದು ಅರ್ಲಿ ಹಿಸ್ಟ್ರಿ ಆಫ್ ಇಂಡಿಯಾ ಎನ್ನುವಂತಹ ಒಂದು ಗ್ರಂಥದಲ್ಲಿ ಈ ಒಂದು ಯುದ್ಧದ ಕಾಲವನ್ನು 620 ಅಂತ ಅವರು ಆಗ್ಲೇ ಬರೆದಿದ್ರು. ಹಾಗಾಗಿ ಈ ಒಂದು ಯುದ್ಧದ ಕಾಲದ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ದದ್ದನ್ನು ನಾವು ಕಾಣ್ತೀವಿ. ಆದ್ರೆ ಇತ್ತೀಚಿನ ಸಂಶೋಧನೆಯಿಂದ ಈ ಯುದ್ಧ 618 19ರಲ್ಲಿ ನಡೆದಿರಬಹುದು ಅನ್ನುವುದು ಅದರಿಂದ ಸಾಬೀತಾಗಿದೆ. ಈ ಯುದ್ಧದ ಬಗ್ಗೆ ನಾವು ಮಾಹಿತಿಯನ್ನು ಐಹೊಳೆ ಶಾಸನದಲ್ಲಿ ಕಾಣ್ತೇವೆ ಮತ್ತು ಹುಯನ್ ಸಾಂಗನ ಬರವಣಿಗೆಗಳಲ್ಲಿ ನಾವು ಕಾಣ್ತೇವೆ. ಈ ಯುದ್ಧದಲ್ಲಿ ಹರ್ಷ ಸೋತ. ಐಹೊಳೆ ಶಾಸನದಲ್ಲಿ ಹರ್ಷ ತನ್ನ ಹರ್ಷವನ್ನು ಕಳೆದುಕೊಂಡ ಅಂತ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಹರ್ಷವರ್ಧನ ಈ ಯುದ್ಧದಲ್ಲಿ ಸೋತ, ಪುಲಿಕೇಶಿಗೆ ಗೆಲುವಾಯಿತು. ಗೆದ್ದಂತಹ ಪುಲಿಕೇಶಿ ಮತ್ತು ಸೋತಂತಹ ಹರ್ಷನ ನಡುವೆ ಒಂದು ಒಪ್ಪಂದವಾಗಿ ನರ್ಮದಾ ನದಿ ಎರಡೂ ಸಾಮ್ರಾಜ್ಯಗಳ ಒಂದು ನಿಸರ್ಗದತ್ತವಾದಂತಹ ಗಡಿ ಅಂತ ಹೇಳಿಬಿಟ್ಟು ಒಪ್ಪಿಕೊಳ್ಳಲಾಯಿತು. ಅಂದ್ರೆ ಇನ್ನು ಮುಂದೆ ಇದು ಗಡಿ, ನೀನ್ ಈ ಕಡೆ ರಾಜ್ಯ ವಿಸ್ತರಣೆ ಮಾಡೋಕ್ ಬರಬೇಡ ಅಥವಾ ನಾನ್ ನಿನ್ ಕಡೆ ಬರೋದಿಲ್ಲ ಅನ್ನುವಂತಹ ಒಂದು ರೀತಿಯ ಒಪ್ಪಂದ ಅನ್ನುವುದು ಆಯಿತು. ಸೊ ಇದು ಪುಲಿಕೇಶಿಯ ಜೀವನದ ತುಂಬಾ ಪ್ರಮುಖವಾದಂತಹ ಒಂದು ಸಾಧನೆ. ಯಾಕೆಂದ್ರೆ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಭಾರತದ ಒಬ್ಬ ಚಕ್ರವರ್ತಿ ಉತ್ತರ ಭಾರತದ ಚಕ್ರವರ್ತಿಯನ್ನು ಸೋಲಿಸಿದಂತಹ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ಕಾಣ್ತೇವೆ. ದಿಸ್ ಇಸ್ ಟ್ರೂಲಿ ಎ ರಿಯಲ್ ಅಚೀವ್ಮೆಂಟ್ ಆಫ್ ಪುಲಿಕೇಶಿನ್ ದ ಸೆಕೆಂಡ್. ಇದಾದ ನಂತರ ಆತ ದಕ್ಷಿಣ ಪತೇಶ್ವರ, ಪರಮೇಶ್ವರ ಎನ್ನುವಂತಹ ಒಂದು ಬಿರುದುಗಳನ್ನು ಈತ ಗಳಿಸಿದ. ಆಮೇಲೆ 99,000 ಹಳ್ಳಿಗಳನ್ನೊಳಗೊಂಡ 3 ಮಹಾರಾಷ್ಟ್ರಗಳ ಅಧಿಪತಿಯಾದ ಅಂತ ಹೇಳಿಬಿಟ್ಟು ನಮ್ಗೆ ತಿಳಿದು ಬಂದಿದೆ. ಅಂದ್ರೆ ಈ ಎಲ್ಲಾ ಪ್ರದೇಶಗಳ ಅಧಿಪತ್ಯವನ್ನು ಆತ ಪಡೆದುಕೊಂಡ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಇದಾದ ನಂತರ ಎರಡನೇ ಪುಲಿಕೇಶಿ ದಕ್ಷಿಣದ ಕಡೆಗೆ ತಿರುಗಿದ. ದಕ್ಷಿಣ ಅಂದ್ರೆ ಇವತ್ತಿನ ತಮಿಳುನಾಡಿನ ಕಡೆಯಲ್ಲಿ ಕಂಚಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಪಲ್ಲವರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಪುಲಿಕೇಶಿಯ ಒಂದು ಆಳ್ವಿಕೆಯ ಕಾಲದಲ್ಲಿ ಪಲ್ಲವರು ಮತ್ತು ಬಾದಾಮಿ ಚಾಳುಕ್ಯರ ನಡುವಿನ ಸಂಘರ್ಷ ಆರಂಭವಾಯಿತು. ಒಂದು ಹೋರಾಟ ಎನ್ನುವುದು ಆರಂಭವಾಯಿತು. ಈ ಒಂದು ಹೋರಾಟ 100 ವರ್ಷಗಳ ಕಾಲ ಮುಂದುವರಿಯಿತು. ಬಾದಾಮಿ ಚಾಳುಕ್ಯರು ಮತ್ತು ಈ ಒಂದು ಪಲ್ಲವರ ನಡುವೆ ನಡೆದಂತಹ ಒಂದು ಹೋರಾಟ ಸಾಕಷ್ಟು ವರ್ಷಗಳ ಕಾಲ ಮುಂದುವರಿಯಿತು. ಚಾಳುಕ್ಯ ಮತ್ತು ಪಲ್ಲವರ ನಡುವಿನ ಸಂಘರ್ಷ ಆರಂಭವಾಯಿತು. ಬಹುಶಃ ಈ ಒಂದು ಸಂಘರ್ಷ ಕೃಷ್ಣ ತುಂಗಭದ್ರಾ ನಡುವಿನ ಬಯಲು ಪ್ರದೇಶದ ಮೇಲೆ ಆಧಿಪತ್ಯವನ್ನು ಸ್ಥಾಪಿಸಲು ನಡೆದಂತಹ ಒಂದು ಹೋರಾಟವಾಗಿತ್ತು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಅಥವಾ ಸಾಮ್ರಾಜ್ಯವನ್ನು ವಿಸ್ತರಿಸುವಂತಹ ಒಂದು ದಾಹನೂ ಇರ್ಬೋದು ಎರಡೂ ಕಡೆಯಿಂದ. ಹಾಗಾಗಿ ಇಬ್ಬರ ನಡುವೆ ಹೋರಾಟ ಎನ್ನುವುದು ಆರಂಭವಾಯಿತು. ಅದು ಮುಂದೆಯೂ ಸಹ ಮುಂದುವರಿಯಿತು. ಪುಲಿಕೇಶಿ ಪಲ್ಲವರ ಮೇಲೆ ದಾಳಿ ಮಾಡ್ದ. ಎರಡನೇ ಪುಲಿಕೇಶಿ ಮಹೇಂದ್ರವರ್ಮನನ್ನು ಪುಲ್ಲಾನೂರು ಎಂಬಲ್ಲಿ ಸೋಲಿಸಿದ. ಸೋತಂತಹ ಪಲ್ಲವರಿಂದ ಪಲ್ಲವ ಸಾಮ್ರಾಜ್ಯದ ಉತ್ತರದ ಕೆಲವು ಭಾಗಗಳನ್ನು ಪುಲಿಕೇಶಿ ವಶಪಡಿಸಿಕೊಂಡ. ಪುಲ್ಲಾನೂರಿನಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ದ. ಅನಂತರ ಮುಂದುವರೆದು ಚೋಳ, ಪಾಂಡ್ಯ, ಚೇರ ಮುಂತಾದವರು, ಆಗ ಅವರೇನು ಪ್ರಮುಖರಲ್ಲ,
ಸಾಮ್ರಾಟರಾಗಿರ್ಲಿಲ್ಲ ಅಥವಾ ಸಮರ್ಥರಾಗಿರ್ಲಿಲ್ಲ, ಅವರನ್ನು ಸೋಲಿಸಿದ. ಇದಾದ ನಂತರ ಆತ ರಾಜಧಾನಿಗೆ ವಾಪಸ್ಸಾದ, ವಿಜಯ ಯಾತ್ರೆಯನ್ನು ವೈಭವದಿಂದ ಆಚರಣೆ ಮಾಡದ ಅಂತ ನಮಗೆ ತಿಳಿದು ಬಂದಿದೆ. ಸೊ ಇದು ಪುಲಿಕೇಶಿಯ ಒಂದು ಪರಾಕಾಷ್ಠೆಯ ಕಾಲ, ಉನ್ನತಿಯ ಕಾಲ. ಈತ ವಲ್ಲಭ, ವಲ್ಲಭೇಂದ್ರ, ಪೃಥ್ವಿ ವಲ್ಲಭ, ಶ್ರೀ ಪೃಥ್ವಿ ವಲ್ಲಭ, ಭಟ್ಟಾರಕ, ಮಹಾರಾಜಾದಿರಾಜ, ಪರಮೇಶ್ವರ, ದಕ್ಷಿಣ ಪತೇಶ್ವರ ಮುಂತಾದ ಬಿರುದುಗಳನ್ನು ಹೊಂದಿದ್ದ ಅಂತ ನಾವು ಶಾಸನಗಳಿಂದ ತಿಳಿದುಕೊಳ್ಬಹುದು. ಹೆಚ್ಚು ಕಡಿಮೆ 636 ಲೋಹನಾರ್ ಶಾಸನದ ಪ್ರಕಾರ ಪೂರ್ವಪರ ಸಮುದ್ರಾಧಿಪತಿ ಅಂತ ಹೇಳಿಬಿಟ್ಟು ಇವನನ್ನು ಕರೆಯಲಾಗಿದೆ. ಇದಾದ ನಂತರ ನಾವು ಈ ಒಂದು ಪಲ್ಲವರು ಬಾದಾಮಿ ಚಾಳುಕ್ಯರ ರಾಜ್ಯದ ಮೇಲೆ, ಎರಡನೇ ಪುಲಿಕೇಶಿಯ ಮೇಲೆ ಆಕ್ರಮಣವನ್ನು ಮಾಡಿದರು. ಇದು ಪುಲಿಕೇಶಿಯ ಸಾಮ್ರಾಜ್ಯದ ಒಂದು ಭಾಗವನ್ನು ಈ ಒಂದು ಭೂಪಟದಲ್ಲಿ ಗುರುತಿಸಿರುವುದನ್ನು ನಾವು ಕಾಣ್ತೇವೆ. ಗುಜರಾತ್ನವರೆಗೆ, ನರ್ಮದಾ ನದಿಯವರೆಗೆ, ಇಲ್ಲಿ ಆಂಧ್ರದವರೆಗೆ, ಪೂರ್ವದ ಕರಾವಳಿಯಲ್ಲಿ ನಾವು ಅದರ ವಿಸ್ತಾರವನ್ನು ಕಾಣಬಹುದು. ಇದರ ಬಗ್ಗೆ ನಾನು ಮುಂದೆ ಮಾತನಾಡ್ತೀನಿ, ಈ ಒಂದು ಚಿತ್ರದ ಬಗ್ಗೆ. ಹುಯೆನ್ ಸಾಂಗನ ಕೊನೆಯ ದಿನಗಳು ಪುಲಿಕೇಶಿಯ ಕೊನೆಯ ದಿನಗಳು ದುರಂತಮಯವಾಗಿದ್ದವು. ಏಕೆಂದ್ರೆ ಸೋತಂತಹ ಪಲ್ಲವ ಅರಸ ಮಹೇಂದ್ರವರ್ಮನ ಮಗ 1ನೇ ನರಸಿಂಹವರ್ಮ ಚೋಳ, ಚೇರ, ಪಾಂಡ್ಯ ಮುಂತಾದ ಅರಸರುಗಳನ್ನೆಲ್ಲ ಸೇರಿಸಿಕೊಂಡು ಬಾದಾಮಿ ಚಾಳುಕ್ಯರ ಮೇಲೆ ದಾಳಿ ಮಾಡ್ದ. ಈ ಒಂದು ದಾಳಿಯಲ್ಲಿ ಪುಲಿಕೇಶಿ ಬಹುಶಃ ಮಣಿಮಾಲ, ಪೆರಿಯಾಲ, ಸೂರಮಾರ ಮುಂತಾದ ಕದನಗಳಲ್ಲಿ ಸೋತ. ಬಹುಶಃ ಆತ ಯಾವುದೋ ಒಂದು ಕದನದಲ್ಲಿ ಸಾವನ್ನಪ್ಪಿರಬಹುದು. ಪಲ್ಲವರ ಸೈನ್ಯ ಬಾದಾಮಿಯ ಮೇಲೆ ಆಕ್ರಮಣ ಮಾಡ್ತು, ಬಾದಾಮಿಯನ್ನು ವಶಪಡಿಸಿಕೊಳ್ತು, ಬಾದಾಮಿಯನ್ನು ಸೂರೆ ಮಾಡ್ತು, ಬಾದಾಮಿಯನ್ನು ಲೂಟಿ ಮಾಡ್ತು. ನರಸಿಂಹವರ್ಮ ವಾತಾಪಿಗೊಂಡ ಅಂತ ಹೇಳಿಬಿಟ್ಟು ಬಿರುದನ್ನು ಪಡೆದುಕೊಂಡ. ಬಾದಾಮಿಯ ಒಂದು ಶಾಸನದಲ್ಲಿ ಇದರ ಉಲ್ಲೇಖವನ್ನು ನಾವು ಕಾಣ್ತೇವೆ. ಬಾದಾಮಿಯಲ್ಲಿ ಒಂದು ವಿಜಯ ಸ್ತಂಭವನ್ನು ಆತ ನಿಲ್ಲಿಸಿ ವಾತಾಪಿಗೊಂಡ ಎನ್ನುವ ಬಿರುದನ್ನು ಪಡೆದುಕೊಂಡ ಅಂತ ನಮಗೆ ತಿಳಿದು. ಸೊ ಹೀಗೆ ಪುಲಿಕೇಶಿಯ ಅಂತ್ಯವಾಯಿತು. ಪುಲಿಕೇಶಿಯ ಅಂತ್ಯ ಅಷ್ಟೇ ಅಲ್ಲ, ಬಾದಾಮಿ ಚಾಳುಕ್ಯ ರಾಜ್ಯದ ಒಂದು ರೀತಿಯ ತಾತ್ಕಾಲಿಕವಾದಂತಹ ಒಂದು ಹಿನ್ನಡೆಯಾಯಿತು, ಗ್ರಹಣವಾಯಿತು. ಅವರ ಆಳ್ವಿಕೆಯೇ ಕೊನೆಯಾಯಿತು. ಪಲ್ಲವರು ಹೆಚ್ಚು ಕಡಿಮೆ 642ರಿಂದ 655ರವರೆಗೆ 13 ವರ್ಷಗಳ ಕಾಲ ಪಲ್ಲವರು ಬಾದಾಮಿಯ ಮೇಲೆ ಆಳ್ವಿಕೆಯನ್ನು ಮಾಡಿದರು. ಅಂದ್ರ ಅರ್ಥ ಪುಲಿಕೇಶಿಯ ಸಾವಾಗಿತ್ತು. ಇತರೆ ಪುಲಿಕೇಶಿಯ ಮಕ್ಕಳು ಬಹುಶಃ ಅಧಿಕಾರವನ್ನು ಕಳೆದುಕೊಂಡು ಬೇರೆ ಬೇರೆ ಕಡೆ ಇದ್ರು ಅಂತ ನಮಗೆ ತಿಳಿದು ಬರುತ್ತೆ. ಹೀಗೆ ಪುಲಿಕೇಶಿಯ ಅಂತ್ಯವನ್ನು ನಾವು ಕಾಣ್ತೇವೆ. ಅನಂತರ 2ನೇ ಪುಲಿಕೇಶಿಯ 3ನೇ ಮಗ ವಿಕ್ರಮಾದಿತ್ಯ ಪಲ್ಲವರನ್ನು ಸೋಲಿಸಿ ಮತ್ತೆ ಬಾದಾಮಿಯನ್ನು ವಶಪಡಿಸಿಕೊಂಡು ಬಾದಾಮಿ ಚಾಳುಕ್ಯರ ಹಿರಿಮೆ ಗರಿಮೆಯನ್ನು ಮರುಸ್ಥಾಪಿಸುವ ಕೆಲಸವನ್ನು ಮಾಡ್ದ. ಅದನ್ನು ನಾವು ಮುಂದೆ ಚರ್ಚೆ ಮಾಡೋಣ. ಇದು ಪುಲಿಕೇಶಿಯ ಒಂದು ಅಂತ್ಯವನ್ನು ನಾವು ಹೀಗೆ ಕಾಣ್ತೇವೆ. ಪುಲಿಕೇಶಿ ಸಮರ್ಥವಾದಂತಹ ಆಡಳಿತಗಾರನಾಗಿದ್ದ. ಇವನ ಒಂದು ಕೀರ್ತಿ ಎಲ್ಲಾ ಕಡೆ ಹಬ್ಬಿತ್ತು ಅಂತ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಪರ್ಷಿಯಾದ ಇತಿಹಾಸಕಾರ ತಬರಿ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಪರ್ಷಿಯಾದ ದೊರೆ 2ನೇ ಖುಸ್ರುವಿಗೂ ಪುಲಿಕೇಶಿಗೂ ರಾಜತಾಂತ್ರಿಕ ಸಂಬಂಧ ಇತ್ತು, ರಾಯಭಾರಿಗಳ ವಿನಿಮಯ ಅನ್ನೋದಾಗಿತ್ತು ಅಂತ ಹೇಳಿಬಿಟ್ಟು ನಮಗೆ ತಬರಿಯ ಬರವಣಿಗೆಗಳಿಂದ ತಿಳಿದು ಬರುತ್ತೆ. ಅಷ್ಟೇ ಅಲ್ಲದೆ ಅಜಂತಾದ ಮೊದಲನೇ ಗುಹಾಲಯದಲ್ಲಿರುವಂತಹ ಒಂದು ವರ್ಣಚಿತ್ರದಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಆ ರಾಜತಾಂತ್ರಿಕ ಸಂಬಂಧ, ರಾಯಭಾರಿಗಳು ಬಂದು ಪುಲಿಕೇಶಿಯನ್ನು ಭೇಟಿ ಮಾಡ್ತಿರುವಂತಹ ಒಂದು ಚಿತ್ರ. ಈ ಚಿತ್ರದಲ್ಲಿ ನಾವು ಆ ಒಂದು ಪರ್ಷಿಯಾದ ರಾಯಭಾರಿಗಳನ್ನು ಪುಲಿಕೇಶಿ ಮಾತನಾಡಿಸುತ್ತಿರುವಂತಹ ಒಂದು ಚಿತ್ರವನ್ನು ನಾವು ಕಾಣ್ತೇವೆ. ಇದು ವರ್ಣಚಿತ್ರ. ಇದಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹೀಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮಾಡಿ ಇರುವಂತಹ ಒಂದು ಚಿತ್ರ. ಇದರಲ್ಲಿ ನೋಡಿ, ಈ ರೀತಿಯ ಈ ವಸ್ತ್ರಗಳನ್ನು ಧರಿಸಿರುವಂತಹ, ಈ ತಲೆಯ ಮೇಲೆ ಈ ರೀತಿಯ ಉದ್ದವಾದ ಟೋಪಿಗಳನ್ನು ಹಾಕಿರುವಂತಹ ಈ ವ್ಯಕ್ತಿಗಳು ಪರ್ಷಿಯಾದ 2ನೇ ಖುಸ್ರುವಿನ ಆಸ್ಥಾನದಲ್ಲಿ ಬಂದಂತಹ ರಾಯಭಾರಿಗಳು ಅಂತ ನಮಗೆ ತಿಳಿದು ಬಂದಿದೆ. ಸೊ ಪುಲಿಕೇಶಿಯ ಈ ಒಡ್ಡೋಲಗ ಅಥವಾ ಅರಮನೆಯ ಒಂದು ದೃಶ್ಯವನ್ನು ನಾವು ಇದರಲ್ಲಿ ಕಾಣಬಹುದು. ಇದು ತುಂಬಾ ಪ್ರಮುಖವಾದಂತಹ ಒಂದು ಚಿತ್ರ. ಸೊ ಇದರಿಂದ ನಾವು
ಈ ಒಂದು ಪುಲಿಕೇಶಿಯ ಗರಿಮೆ ಹಿರಿಮೆ ಪರ್ಷಿಯಾದವರೆಗೆ ಹಬ್ಬಿತ್ತು ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲ, ಚೀನಿ ಯಾತ್ರಿಕರ ರಾಜ ಅನಿಸಿಕೊಂಡಂತಹ ಹುಯೆನ್ ಸಾಂಗ್ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಬಾದಾಮಿ ಚಾಳುಕ್ಯ ಸಾಮ್ರಾಜ್ಯದಲ್ಲಿ ಆತ ಸಂಚರಿಸಿದ್ದ. ತನ್ನ ಗ್ರಂಥವಾದಂತಹ ಸಿಯುಕಿಯಲ್ಲಿ ಆತ ಬಾದಾಮಿ ಚಾಳುಕ್ಯ ರಾಜ್ಯದ ಹಲವಾರು ವಿಚಾರಗಳನ್ನು, ಪುಲಿಕೇಶಿಯ ವಿಚಾರಗಳನ್ನು ಆತ ಚರ್ಚಿಸಿರುತ್ತಾನೆ. ಹಾಗಾಗಿ ಚೀನಾದೊಂದಿಗೂ ಇವನ ಒಂದು ಸಂಬಂಧ ಸ್ಥಾಪನೆಯಾಗಿತ್ತು ಅಂತ ನಮಗೆ ತಿಳಿದು ಬರುತ್ತೆ. ಏನೇ ಆಗಲಿ, ಎರಡನೇ ಪುಲಿಕೇಶಿ ಬಾದಾಮಿ ಚಾಳುಕ್ಯ ಸಂತತಿಯಲ್ಲಿಯೇ ಪ್ರಬಲನಾದಂತಹ ಒಬ್ಬ ಅರಸ. ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ, ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟ. ಇವನ ನಂತರ ಇವನ ಮಗ 1ನೇ ವಿಕ್ರಮಾದಿತ್ಯ ಮತ್ತೆ ಪಲ್ಲವರನ್ನು ಮಣಿಸಿ ಸೋಲಿಸಿ ತನ್ನ ಒಂದು ಆಳ್ವಿಕೆಯನ್ನು ಸ್ಥಾಪನೆ ಮಾಡ್ದ ಅಂತ ತಿಳಿದು ಬಂದಿದೆ. ಎರಡನೇ ಪುಲಿಕೇಶಿ ನಿಜವಾಗಿಯೂ ಒಬ್ಬ ಶ್ರೇಷ್ಠ ಅರಸ, ಒಬ್ಬ ಉತ್ತಮ ದಂಡನಾಯಕ. ಸೈನಿಕ ಸಾಧನೆಗಳಿಂದ ಕರ್ನಾಟಕದ ಚರಿತ್ರೆಯಲ್ಲಿ ಹೆಸರನ್ನು ಮಾಡಿದ್ದಾನೆ. ಇವನ ಒಂದು ಶೌರ್ಯ ಪರಾಕ್ರಮಗಳಿಂದ ಸಾಮ್ರಾಜ್ಯದ ಯುಗ ಕರ್ನಾಟಕದಲ್ಲಿ ಆರಂಭವಾಯಿತು. ದೇಶ ವಿದೇಶಗಳಲ್ಲಿ ಇವನ ಒಂದು ಕೀರ್ತಿ ಎನ್ನುವುದು ಹರಡಿತು. ಕಲೆ, ಸಾಹಿತ್ಯ, ಸಂಸ್ಕೃತಿಯ ಒಂದು ವಿಕಸನವಾಯಿತು. ಐಹೊಳೆ, ಪಟ್ಟದಕಲ್ಲು ಇವೆಲ್ಲವೂ ವಾಸ್ತುಶಿಲ್ಪ ಕೇಂದ್ರಗಳಾಗಿ ಬೆಳೆಯೋಕೆ ಇವನ ಒಂದು ಕೊಡುಗೆ ಅಪಾರವಾದದ್ದು ಎನ್ನುವುದನ್ನು ನಾವಿಲ್ಲಿ ಸ್ಮರಿಸಬೇಕಾಗುತ್ತೆ. ಇದು ಪುಲಿಕೇಶಿಯ ಬಗ್ಗೆ. ಈ ಒಂದು ಶಾಸನ ಐಹೊಳೆಯ ಮೇಗುತಿ ದೇವಾಲಯದ ಗೋಡೆಯಲ್ಲಿರುವಂತಹ ಶಾಸನ. ಪುಲಿಕೇಶಿಯ ಆಸ್ಥಾನ ಕವಿಯಾದಂತಹ ರವಿಕೀರ್ತಿ ರಚಿಸಿರುವಂತಹ ಒಂದು ಶಾಸನ ಇದು. ಪುಲಿಕೇಶಿಯ ನಂತರ 1ನೇ ವಿಕ್ರಮಾದಿತ್ಯ 655ರಿಂದ 681ರವರೆಗೆ ಈತ ಆಳ್ವಿಕೆಯನ್ನು ಮಾಡಿದ. ಈತ ಪಲ್ಲವರಿಂದ ವಾತಾಪಿಯನ್ನು ವಶಪಡಿಸಿಕೊಂಡು ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಿದ. ಹಾಗಾಗಿ ಬಾದಾಮಿ ಚಾಳುಕ್ಯ ರಾಜ್ಯವನ್ನು 2ನೇ ಬಾರಿಗೆ ಸ್ಥಾಪಿಸಿದ ಕೀರ್ತಿ ಇವನಿಗೆ ಹೋಲುತ್ತದೆ. ಇವನ ನಂತರ ವಿನಯಾದಿತ್ಯ 681ರಿಂದ 696ರವರೆಗೆ ಈತ ಆಳ್ವಿಕೆಯನ್ನು ಮಾಡಿದ. ಇವನ ಆಳ್ವಿಕೆ ಶಾಂತಿಯುತವಾದ ಒಂದು ಕಾಲ ಆಗಿತ್ತು ಅಂತ ತಿಳಿದು ಬರುತ್ತೆ ನಮಗೆ. ಚೀನಾದ ಚಕ್ರವರ್ತಿ ಆಸ್ಥಾನಕ್ಕೆ ಈತ ರಾಯಭಾರಿಗಳನ್ನು ಕಳಿಸಿದ್ದ ಅಂತನೂ ಸಹ ನಮಗೆ ತಿಳಿದು ಬರುತ್ತೆ. ಇವನ ನಂತರ ಇವನ ಮಗ ವಿಜಯಾದಿತ್ಯ 696ರಿಂದ 734ರವರೆಗೆ ಆಳ್ವಿಕೆಯನ್ನು ಮಾಡಿದ. ಇವನ ನಂತರ ಇಮ್ಮಡಿ ವಿಕ್ರಮಾದಿತ್ಯ 734ರಿಂದ 745ರವರೆಗೆ ಆಳ್ವಿಕೆಯನ್ನು ಮಾಡಿದ. ಈತ ಪಲ್ಲವರನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡು ಕಂಚಿಗೊಂಡ ಆದ ಅಂತನೂ ಸಹ ನಮಗೆ ಶಾಸನಗಳ ಮಾಹಿತಿ ಎನ್ನುವುದು ಸಿಗುತ್ತೆ. ಕೈಲಾಸನಾಥ ದೇವಾಲಯದಲ್ಲಿ ಈತ ತನ್ನ ಒಂದು ಕಂಚಿಯ ಕೈಲಾಸನಾಥ ದೇವಾಲಯದಲ್ಲಿ ಒಂದು ವಿಜಯದ ಶಾಸನವನ್ನು ಸಹ ಈತ ರಚಿಸಿದ. ಹಾಗಾಗಿ ಪಲ್ಲವರನ್ನು ಮಣಿಸುವ ಕೆಲಸವನ್ನು ಈತ ಮಾಡಿದ. ಇವನ ನಂತರ 2ನೇ ಕೀರ್ತಿವರ್ಮ ಅಧಿಕಾರಕ್ಕೆ ಬಂದ. ಇವನು ಬಾದಾಮಿ ಚಾಳುಕ್ಯ ಅರಸರ ಕೊನೆಯ ದೊರೆ. ಈತ ವಿಶಾಲವಾದಂತಹ ಸಾಮ್ರಾಜ್ಯವನ್ನು ನಿರ್ವಹಿಸುವಂತಹ ಚಾಕಚಕ್ಯತೆ, ಸಮರ್ಥತೆ ಅವನಿಗೆ ಇರಲಿಲ್ಲ. ಈ ಕಾಲದಲ್ಲಿ ಬಾದಾಮಿ ಚಾಳುಕ್ಯರ ಸಮಂತರಾಗಿದ್ದಂತಹ ರಾಷ್ಟ್ರಕೂಟರು ಪ್ರಬುದ್ಧಮಾನಕ್ಕೆ ಬಂದು ರಾಷ್ಟ್ರಕೂಟರ ಅರಸ ದಂತಿದುರ್ಗ ಕೀರ್ತಿವರ್ಮನನ್ನು ಮೂಲೆಗುಂಪಾಗಿಸಿ ಚಾಳುಕ್ಯ ಸಿಂಹಾಸನವನ್ನು ಏರಿದ. ತನ್ನ ಸಂತತಿ ಆಳ್ವಿಕೆಯನ್ನು ಆರಂಭ ಮಾಡಿದ. ಹೀಗೆ ಬಾದಾಮಿ ಚಾಳುಕ್ಯ ಸಂತತಿಯ ಆಳ್ವಿಕೆ ಕೊನೆಯಾಯಿತು. ಕರ್ನಾಟಕದ ಚರಿತ್ರೆಯಲ್ಲಿ ರಾಷ್ಟ್ರಕೂಟರ ಒಂದು ಯುಗ ಆರಂಭವಾಯಿತು. ಇದು ಬಾದಾಮಿ ಚಾಳುಕ್ಯರ ವಂಶಾವಳಿಯನ್ನು ಹೇಳುವಂತಹ ಒಂದು ಚಿತ್ರ. ಧನ್ಯವಾದಗಳು. ಬಹುಶಃ ನಾನು ಈ ಒಂದು ಬಾದಾಮಿ ಚಾಳುಕ್ಯರ ರಾಜಕೀಯ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನವನ್ನು ಮಾಡಿರುತ್ತೇನೆ. ಧನ್ಯವಾದಗಳು.